ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಕ್ವಾಡ್ರಿಲೇಟರ್ಸ್ ಚಾಪ್ಟರ್ ದಟ್ ಥಿಯರಿ ಪಾರ್ಟ್ ಆನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳಿರುವಂತಹ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ದಟ್ ನಮ್ಮ ಲಾಸ್ಟ್ 2 ಚಾಪ್ಟರ್ಸ್ ಸರ್ಕಲ್ಸ್ ಮತ್ತೆ ದಟ್ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ದಟ್ 2 ಚಾಪ್ಟರ್ ಅನ್ನ ಈ ಒಂದು ವಿಡಿಯೋದೊಳಗೆ ನಾವೇನಂತಂದ್ರೆ ಡಿಸ್ಕಸ್ ಮಾಡೋಣ. ಓಕೆ ರೈಟ್. ಸೊ ತಡ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ದಟ್ ನಿಮ್ಮ ವಿಡಿಯೋನ ನಾವು ಇದೇ ಮೊದಲನೇ ಸಾರಿ ನೋಡ್ತಾ ಇದೀವಿ ಅನ್ನೋದಾಯ್ತು ಅಂತಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ರೈಟ್. ಸೊ ಮೊದಲು ಏನಪ್ಪಾ ಅಂತಂದ್ರೆ ಸರ್ಕಲ್ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಟರ್ಮಿನಾಲಜೀಸ್ ಅನ್ನ ತಿಳ್ಕೊಳ್ಳೋಣ. ದಟ್ ಇದ್ರೊಳಗೆ ಬರುವಂತ ಶಬ್ದಗಳನ್ನ ತಿಳ್ಕೊಳ್ಳೋಣ. ಅದಾದ ನಂತರ ದಟ್ ಸರ್ಕಲ್ಸ್ ಪ್ರಾಪರ್ಟೀಸ್ ಅನ್ನ ತಿಳ್ಕೊಂಡು ನಾವು ಮುಂದೆ ಏನಪ್ಪಾ ಅಂತಂದ್ರೆ ದಟ್ ಕ್ವಶನ್ಸ್ ಗೆ ಹೋಗೋಣಂತ್ರಿ. ರೈಟ್ ರೈಟ್ ಸರಿ. ದಟ್ ಇಲ್ಲಿ ಏನಾಗಿದೆ ನೋಡ್ರಿ. ದಟ್ ಫಸ್ಟ್ ಇದ್ರೊಳಗೆ ಬರುವಂತ ಟರ್ಮ್ ಯಾವ್ದಪ್ಪ ಅಂತಂದ್ರೆ ಸೆಂಟರ್. ಓಕೆ. ದಟ್ ಅದನ್ನ ನಾವು ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಓಲ್ ಇಂದ ಡಿನೋಟ್ ಮಾಡ್ತೀವಿ. ಸೆಂಟರ್ ಆಫ್ ದ ಸರ್ಕಲ್ ಅದನ್ನ ನಾವು ಯಾವಾಗ್ಲೂ ಓಲ್ ಇಂದ ಡಿನೋಟ್ ಮಾಡ್ತೀವಿ. ಓಕೆ ರೈಟ್. ಸೊ ದಟ್ ಇದನ್ನ ಆಕ್ಚುಲಿ ನೆಕ್ಸ್ಟ್ ಬರುವಂತ ಟರ್ಮ್ ಏನ್ರಿ, ದಟ್ ಈ ಸರ್ಕಂಫರೆನ್ಸ್ ಇದು ಸಾರಿ ದಟ್ ಈ ಸರ್ಕಲ್ ಬೌಂಡ್ರಿ ಏನಿರ್ತದಲ್ರಿ, ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಓಕೆ. ದಟ್ ಇದು ಏನಪ್ಪಾ ಅಂದ್ರೆ ಪೂರ್ತಿ ಬೌಂಡ್ರಿ ಆಫ್ ದ ಸರ್ಕಲ್ is called circumference of the circle. Okay right. ಸೊ ನಂತರ ಬರುವಂತದ್ದು ಏನಪ್ಪಾ ಅಂತಂದ್ರೆ ದಟ್ ಸೆಂಟ್ರಲ್ ಇಂದ ದಟ್ ಈ ಸರ್ಕಂಫರೆನ್ಸ್ ಗೆ ಇರುವಂತಹ ಲೈನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ದಟ್ ಈಸ್ ಓ ಎ. ಇದು ಏನಾಗಿರ್ತೈತಿ ಅಂತಂದ್ರೆ ರೇಡಿಯಸ್ ಆಗಿರ್ತೈತಿ. ಸೊ ರೇಡಿಯಸ್ ಆಫ್ ದ ಸರ್ಕಲ್ ಓ ಎ. ಓಕೆ ರೈಟ್. ಸೊ ಒಂದು ಸರ್ಕಲ್ ಎಷ್ಟು ರೇಡಿಯಸ್ ಡ್ರಾ ಮಾಡಬಹುದ್ರಿ. ದಟ್ ಈ ಸರ್ಕಲ್ ಮೇಲೆ ಎಷ್ಟು ಪಾಯಿಂಟ್ಸ್ ಅದಾವಲ್ಲ ಅಷ್ಟು ನಾವೇನಪ್ಪಾ ಅಂತಂದ್ರೆ ರೇಡಿಯಸ್ ಅನ್ನ ಡ್ರಾ ಮಾಡಬಹುದು. ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ನಾವು ರೇಡಿಯಸ್ ನ ನಾವಿಲ್ಲಿ ಡ್ರಾ ಮಾಡಬಹುದು. ಓಕೆ ರೇಡಿಯಸ್ ಆಯ್ತು. ನಂತರ ದಟ್ ಏನಂತಂದ್ರೆ ದಟ್ ಡಯಾಮೀಟರ್ ಅಂತಂದ್ರೆ ದಟ್ ಒಂದು ಸರ್ಕಲ್ ಒಳಗ ಒಂದು ಎಂಡ್ಲಿಂದ ಇನ್ನೊಂದು ಎಂಡ್ಗೆ ಡ್ರಾ ಮಾಡುವಂತ ಲೈನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡಯಾಮೀಟರ್ ಅಂತ ಕರಿತೀವಿ. ಇದು ಬಿ ಆಗಿರ್ಲಿ, ಇದು ಸಿ ಆಗಿರ್ಲಿ. ಓಕೆ ದಟ್ ಈಸ್ ಡಯಾಮೀಟರ್ ಈಸ್ ಈಕ್ವಲ್ ಟು ಡಯಾಮೀಟರ್ ಅಂದ್ರೆ ಇಲ್ಲಿ ಏನಾಗೈತಿ ಅಂತಂದ್ರೆ ಬಿ ಸಿ ಆಗಿರ್ತೈತಿ. ಈ ಡಯಾಮೀಟರ್ ಗೆ ರೇಡಿಯಸ್ ಗೆ ಒಂದು ಸಂಬಂಧ ಇರ್ತೈತಿ. ಈ ಡಯಾಮೀಟರ್ ನ ಡಿ ಅಂತಂದೇಳಿ ಗುರುತಿಸ್ತೀವಿ, ರೇಡಿಯಸ್ ನ ಆರ್ ಅಂತ ಗುರುತಿಸ್ತೀವಿ. ಈ ಡಯಾಮೀಟರ್ ಏನಪ್ಪಾ ಅಂತಂದ್ರೆ ರೇಡಿಯಸ್ ನ 2 ಭಾಗ ಆಗಿರ್ತೈತಿ. ಅದರ ಒಂದು ರೇಡಿಯಸ್ ಏನಪ್ಪಾ ಅಂದ್ರೆ 2 ಪಟ್ಟು ಇರ್ತೈತಿ. ಓಕೆ ಇದು ರೇಡಿಯಸ್ ಅಂದ್ರೆ ಟೋಟಲ್ ಎಷ್ಟಪ್ಪಾ ಅಂತಂದ್ರೆ 2 ರೇಡಿಯಸ್ ದಟ್ ಈಸ್ 2 into r ಗೆ ಏನಪ್ಪಾ ಅಂತಂದ್ರೆ ಈ ಡಯಾಮೀಟರ್ ಏನಂತಂದ್ರೆ ಸಮ ಆಗಿರ್ತೈತಿ. ಓಕೆ ಆಕ್ಚುಲಿ ನಾನು ನಿಮ್ಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿತ್ತು. ಅದೇನಪ್ಪಾ ಅಂತಂದ್ರೆ ದಟ್ ಈಸ್ ಕಾರ್ಡ್. ಇಲ್ಲಿ ಡಿ ಅನ್ನೋದು ಏನಾಗೈತಿ ಅಂತಂದ್ರೆ ಕಾರ್ಡ್ ಆಗೈತಿ. ಓಕೆ ಸೊ ಕಾರ್ಡ್ ಅಂದ್ರೆ ಏನ್ರಿ, ದಟ್ ಸರ್ಕಲ್ ಮೇಲೆ ಏನಪ್ಪಾ ಅಂತಂದ್ರೆ ಸರ್ಕಲ್ ಮೇಲಿನ ಒಂದು ಪಾಯಿಂಟ್ ಅನ್ನ ಇನ್ನೊಂದು ಪಾಯಿಂಟ್ ಅನ್ನ ಜಾಯಿನ್ ಮಾಡುವಂತ ಲೈನ್ ಗೆ ಏನಂತ ಕರೀತಾರೆ ಅಂತಂದ್ರೆ ಕಾರ್ಡ್ ಅಂತ ಕರೀತಾರೆ. ವಾಟ್ ಇಸ್ ಕಾರ್ಡ್? ಕಾರ್ಡ್ ಇಸ್ ಅ ಲೈನ್ ವಿಚ್ ಜಾಯಿನ್ಸ್ ಏನ್ರಿ 2 points on the circumference of the circle is called chord. ಸೊ ಹಂಗಂದ್ರೆ ಡಯಾಮೀಟರ್ ಗೆ ಕಾರ್ಡ್ ಗೆ ಇರುವಂತ ಡಿಫರೆನ್ಸ್ ಏನ್ರಿ, ಡಯಾಮೀಟರ್ ಅನ್ನೋದು ಏನಾಗಿರ್ತೈತಿ ಅಂತಂದ್ರೆ ಒಂದ್ ಸರ್ಕಲ್ ಒಳಗಿರುವಂತಹ ಬಿಗ್ಗೆಸ್ಟ್ ಕಾರ್ಡ್ ಆಗಿರ್ತೈತ್ರಿ. ಓಕೆ ಸೊ ಆ ನಂತರ ಅದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಟ್ ಇಸ್ ಅ ಕಾರ್ಡ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಮೇಲ್ಗಡೆಯಿಂದ ಪಾಸ್ ಆಗುವಂತಹ ಕಾರ್ಡ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಡಯಾಮೀಟರ್ ಅಂತ ಕರಿತೀವಿ. ಓಕೆ ರೈಟ್. ಸೊ ಇದು ಕಾರ್ಡ್ ಆಗಿತ್ತು. ನಂತರ ದಟ್ ಬರೋದು ಏನಪ್ಪಾ ಅಂತಂದ್ರೆ ದಟ್ ಆರ್ಕ್. ನಂತರ ಬರೋದೇನ್ರಿ ಆರ್ಕ್. ಇದು ದಟ್ ಪಿ ಕ್ಯೂ. ಓಕೆ ಇದು ಏನಾಗೈತಿ ಅಂತಂದ್ರೆ ದಟ್ ಪಿ ಕ್ಯೂ ಅನ್ನೋದು ಏನಾಗಿರ್ತೈತಿ ಅಂತಂದ್ರೆ ಆರ್ಕ್ ಆಗಿರ್ತೈತಿ. ನಾನು ಇಲ್ಲಿ ಏನ್ ತಗೋತೀನಿ ಅಂತಂದ್ರೆ ಇಲ್ಲಿ ಎಂ ತಗೋತೀನಿ, ಇಲ್ಲಿ ಈ ಕಡೆ ಎನ್ ತಗೋತೀನಿ. ಸೊ ಪಿ ಎಂ ಕ್ಯೂ ಅಂತರ ಪಿ ಎನ್ ಕ್ಯೂ. ಇಲ್ಲಿ ಒಟ್ಟು ಎಷ್ಟು ಆರ್ಕ್ ಅದಾವ ಅಂತಂದ್ರೆ 2 ಆರ್ಕ್ ಅದಾವ್ರಿ. ಎಷ್ಟು ಆರ್ಕ್ ಅದಾವ್ರಿ? 2 ಆರ್ಕ್ ಅದಾವ. ಓಕೆ ಸೊ ಅದು ಅವು ಯಾವಪ್ಪ ಅಂತಂದ್ರೆ ಒಂದು ಮೈನರ್ ಆರ್ಕ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಮೇಜರ್ ಆರ್ಕ್. ಮೈನರ್ ಆರ್ಕ್ ಅಂದ್ರೆ ಯಾವ್ದ್ರಿ? ಇದ್ರಿ ಪಿ ಎಂ ಕ್ಯೂ. ಓಕೆ ಮೇಜರ್ ಆರ್ಕ್ ಅಂದ್ರೆ ಏನ್ರಿ? ಪಿ ಎನ್ ಕ್ಯೂ. ಓಕೆ ಸೊ ದಟ್ ಇದ್ರ ಜೊತೆ ಏನಪ್ಪಾ ಅಂದ್ರೆ ಆರ್ಕ್ ಅಂತ ಗೊತ್ತಾಗ್ಬೇಕು ಅನ್ನೋ ಸಲುವಾಗಿ ಏನಪ್ಪಾ ಅಂದ್ರೆ ಮೇಲ್ಗಡೆ ಏನಂತಂದ್ರೆ ಈ ರೀತಿ ಕರ್ವ್ ಡ್ರಾ ಮಾಡಿ ಏನಂತಂದ್ರೆ ನಾವು ತೋರಿಸ್ತೇವೆ. ಓಕೆ ರೈಟ್. ಸೊ ದಟ್ ಇವು ಏನಪ್ಪಾ ಅಂದ್ರೆ ದಟ್ ಒಂದಿಷ್ಟು ಟರ್ಮಿನಾಲಜೀಸ್ ಆದ್ರೆ ದಟ್ ಇನ್ನೂ ಒಂದಿಷ್ಟು ಟರ್ಮ್ಸ್ ಅದಾವ್ರಿ ಇದಕ್ಕೆ ಸಂಬಂಧಪಟ್ಟಂಗ. ಅದು ಏನಪ್ಪಾ ಅಂತಂದ್ರೆ ದಟ್
ಒಂದು ಸರ್ಕಲ್ ಅನ್ನ ದಟ್ ಎರಡು ಪಾಯಿಂಟ್ ಒಳಗೆ ಕಟ್ ಆಗುವಂತ ಲೈನ್ಗೆ ಏನಂತ ಕರೀತಾರೆ, ಎ ಬಿ. ಓಕೆ, ಸೊ ಇದಕ್ಕೆ ಎಂತ ಕರೀತಾರೆ ಅಂತಂದ್ರೆ ಸೀಕಂಟ್ ಅಂತ ಕರೀತಾರೆ. ಓಕೆ, ದಟ್ ಇಸ್ ಇಲ್ಲಿ ಸೀಕಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎ ಬಿ ಇಸ್ ದ ಸೀಕಂಟ್. ಆಲ್ರೆಡಿ ಇಲ್ಲಿ ಇತ್ತಲ್ರಿ ದಟ್ ಡಿ ಏನ್ ಮಾಡ್ತೈತಿ ಅಂದ್ರೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಹೋಗಲ್ರಿ, ಒಳಗಡೆ ಇರ್ತೈತಿ. ಇದಕ್ಕೆ ಕಾರ್ಡ್ ಅಂತಾರ. ಒಂದ್ರೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಹೋಯ್ತು ಅಂದ್ರೆ ಅದಕ್ಕೆ ಅಂತ ಕರೀತಾರೆ ಅಂತಂದ್ರೆ ಸೀಕಂಟ್ ಅಂತ ಕರೀತಾರೆ. ಓಕೆ, ರೈಟ್. ನಂತರ ಮತ್ತ ಇದೇನಪ್ಪಾ ಅಂತಂದ್ರೆ ದಟ್ ಈ ಎರಡು ರೇಡಿಯಾಗಿ ಮತ್ತೊಳ್ಳೆ ಈ ಒಂದು ಕಾರ್ಡ್ ಈ ಎರಡು ರೇಡಿಯಸ್ ಆ ನಂತರ ಒಂದು ಆರ್ಕ್ ನಡುವಕ್ಕೆ ಇರುವಂತಹ ಒಂದು ಏರಿಯಾ, ಯಾವ ಏರಿಯಾ ಇದು, ಈ ಏರಿಯಾ. ಇದಕ್ಕೆ ಅಂತ ಕರೀತಾರ ಅಂತಂತಂದ್ರೆ ಸೆಕ್ಟರ್ ಅಂತ ಕರೀತಾರ. ಓಕೆ, ದಟ್ ಇದು ಓ ಆಗಿರ್ಲಿ, ಇದು ಪಿ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇಲ್ಲಿ ಓ ಪಿ ಬಿ. ನಾನು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಲೆಟರ್ ತಗೋತೇನ್ರಿ. ಇಲ್ಲಿ ಏನ್ರಿ, ಇಲ್ಲಿ ಎಂ ತಗೊಳ್ಳೋಣ, ಇಲ್ಲಿ ಎನ್ ತಗೊಳ್ಳೋಣ. ಓಕೆ, ರೈಟ್, ದಟ್ ಈಸ್ ಸೆಕ್ಟರ್. ಓಕೆ, ಸೆಕ್ಟರ್ ಓ ಪಿ ಎಂ ಬಿ. ಈ ಸೆಕ್ಟರ್ ಒಳಗೆ ಏನಪ್ಪಾ ಅಂತಂದ್ರೆ ಎರಡು ಅದಾವ್ರಿ. ಒಂದು ಮೈನರ್ ಸೆಕ್ಟರ್, ಇನ್ನೊಂದು ಮೇಜರ್ ಸೆಕ್ಟರ್. ಓಕೆ, ಮೇಜರ್ ಸೆಕ್ಟರ್. ಮೈನರ್ ಸೆಕ್ಟರ್ ಅಂದ್ರೆ ಯಾವ್ದ್ರಿ, ಓ ಪಿ ಎಂ ಬಿ ಓ ಅಂತ ಅನ್ಕೊಳ್ಳೋಣ. ಓ ಪಿ ಎಂ ಬಿ ಓ, ಓ ಪಿ ಎಂ ಬಿ ಓ. ಹಾಗಾದ್ರೆ ಮೇಜರ್ ಸೆಕ್ಟರ್ ಯಾವುದು, ದಟ್ ಇದನ್ ಬಿಟ್ಟು ಈ ಕಡೆ ಏನದಲ್ರಿ, ದಟ್ ಈ ಪಾರ್ಟ್ ಏನದಲ್ಲ, ಈ ಪಾರ್ಟ್ ಏನದಲ್ರಿ, ಈ ಎಕ್ಸ್ಟ್ರಾ ದೊಡ್ಡ ಪಾರ್ಟ್ ಏನದಲ್ಲ, ಇದು ಏನಂತಂದ್ರೆ ದಿಸ್ ಈಸ್ ಮೇಜರ್ ಸೆಕ್ಟರ್. ಓಕೆ, ಏನ್ರಿ, ಓ ಪಿ ಎನ್ ಬಿ ಓ, ಓ ಪಿ ಎನ್ ಬಿ ಓ. ಸೊ ಈ ಏರಿಯಾ ಏನದಲ್ರಿ ದಟ್ ಇದು ಏನಂತಂದ್ರೆ ದಟ್ ಮೇಜರ್ ಸೆಕ್ಟರ್ ಆಗಿರ್ತೈತಿ. ಓಕೆ, ರೈಟ್. ಸೊ ಸೆಕ್ಟರ್ ಆಯ್ತು. ದಟ್ ಇನ್ನೊಂದು ಪಾರ್ಟ್, ಇನ್ನೊಂದು ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದಂತ ವಿಷಯ ಏನಂತಂದ್ರೆ ಇದೇನ್ರಿ ಇದು ಕಾರ್ಡ್. ಈ ಕಾರ್ಡ್ ಮತ್ತೊಳ್ಳಿ ಏನಪ್ಪಾ ಅಂದ್ರೆ ಈ ಆರ್ಕ್ ನವರಕ್ಕೆ ಏನ್ ಜಾಗ ಇರುತ್ತಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ದಟ್ ಸೆಗ್ಮೆಂಟ್ ಅಂತ ಕರೀತಾರೆ. ಇದು ಸೆಂಟರ್ ಓ ಆಗಿರ್ಲಿ, ಇದು ಎ ಬಿ, ಇದು ಪಿ ಆಗಿರ್ಲಿ, ಇದು ಕ್ಯೂ ಆಗಿರ್ಲಿ. ಓಕೆ, ಎ ಪಿ ಬಿ ಎ ಇದೇನಪ್ಪಾ ಅಂತಂದ್ರೆ ಸೆಗ್ಮೆಂಟ್. ಓಕೆ, ಸೊ ಸೆಗ್ಮೆಂಟ್ ಒಳಗೆ ಮತ್ತೆ ಏನಪ್ಪಾ ಅಂತಂದ್ರೆ ಎರಡು ರೀತಿ, ಒಂದು ಮೈನರ್ ಸೆಗ್ಮೆಂಟ್, ಇನ್ನೊಂದು ದಟ್ ಮೇಜರ್ ಸೆಗ್ಮೆಂಟ್. ಓಕೆ, ದಟ್ ಈಸ್ ಮೇಜರ್ ಸೆಗ್ಮೆಂಟ್. ಓಕೆ, ಮೈನರ್ ಸೆಗ್ಮೆಂಟ್ ಅಂತಂದ್ರೆ ಯಾವ್ದ್ರಿ, ದಟ್ ಇಲ್ಲಿ ನಾವು ಹೇಳಿದಾಗೆ ದಟ್ ಎ ಪಿ ಬಿ ಎ, ಎ ಪಿ ಬಿ ಎ, ಎ ಪಿ ಬಿ ಎ ಮೈನರ್ ಸೆಗ್ಮೆಂಟ್. ಆನಂತರ ಎ ಬಿ ಕ್ಯೂ ಎ, ಎ ಬಿ ಕ್ಯೂ ಎ ಅಥವಾ ಎ ಕ್ಯೂ ಬಿ ಎ, ಈ ರೀತಿ ಹೇಳೋದು ನಡೀತದೆ. ಇದೇನಪ್ಪಾ ಅಂತಂದ್ರೆ ದಟ್ ಇದು ನಮ್ಮ ಮೇಜರ್ ಸೆಗ್ಮೆಂಟ್ ಆಗಿರ್ತೈತಿ. ಓಕೆ, ದಟ್ ಇದ್ರೊಳಗೆ ಇನ್ನೂ ಒಂದು ನಮ್ಮ ಏನಪ್ಪಾ ಅಂತಂದ್ರೆ ದಟ್ ಟರ್ಮ್ ಅನ್ನ ನಾವು ಮಿಸ್ ಮಾಡಿದ್ವಿ. ಅದೇನಪ್ಪಾ ಅಂತಂದ್ರೆ ದಟ್ ಈಸ್ ಟ್ಯಾಂಜೆಂಟ್. ಓಕೆ, ದಟ್ ಇಲ್ಲಿ ಯಾವ ಲೆಟರ್ ಮಿಸ್ ಆಗ್ಯದ, ಕೆ ಎಲ್ ಅಂತ ಬರೆಯೋಣ. ಇದೇನಾಗಿರ್ಲಿ ಅಂತಂದ್ರೆ ದಟ್ ಡಿ ಆಗಿರ್ಲಿ. ಓಕೆ, ಸೊ ಇಲ್ಲಿ ದಟ್ ಟ್ಯಾಂಜೆಂಟ್ ಅಂದ್ರೆ ದಟ್ ಇಸ್ ಕೆ ಎಲ್ ಅನ್ನೋದು ಏನಾಗೈತಿ ಅಂತಂದ್ರೆ ಟ್ಯಾಂಜೆಂಟ್ ಆಗೈತಿ. ಓಕೆ, ಸೊ ಇವು ಏನಪ್ಪಾ ಅಂದ್ರೆ ಸರ್ಕಲ್ ಗೆ ಸಂಬಂಧಪಟ್ಟಂತಹ ಟರ್ಮಿನಾಲಜೀಸ್ ಆಗಿದ್ರಿ. ದಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಸರ್ಕಲ್ಸ್. ಸರ್ಕಲ್ಸ್ ಬಗ್ಗೆ ನಮ್ಗೆ ಏನಪ್ಪಾ ಅಂದ್ರೆ ಒಂದಿಷ್ಟು ಪ್ರಾಪರ್ಟೀಸ್ ಅನ್ನು ನಾವು ತಿಳ್ಕೋಬೇಕು. ಸೊ ಓದೋದಾಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ಕೊತಾ ಹೋಗೋಣಂತ್ರಿ. ಓಕೆ, ಸೊ ಒಂದೇದ್ ಏನಪ್ಪಾ ಅಂತಂದ್ರೆ ಟ್ಯಾಂಜೆಂಟ್. ಓಕೆ, ಸೊ ಆಲ್ರೆಡಿ ನಾವು ಟ್ಯಾಂಜೆಂಟ್ ಅಂದ್ರೆ ಏನಂತಂದ್ರೆ ಗೊತ್ತದಲ್ರಿ? ಎಸ್, ಗೊತ್ತದರಿ. ಏನಪ್ಪಾ ಅಂತಂದ್ರೆ ಒಂದ್ ಟ್ಯಾಂಜೆಂಟ್ ಅಂತಂದ್ರೆ ಏನಂತಂದ್ರೆ ಒಂದ್ ಸರ್ಕಲ್ ಗೆ ಒಂದೇ ಒಂದು ಪಾಯಿಂಟ್ ಒಳಗೆ ಟಚ್ ಆಗುವಂತ ಲೈನ್ ನಾವ್ ಏನಂತ ಕರಿತೀವ್ರಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ಇದು ಎ ಆಗಿರ್ಲಿ, ಆನಂತರ ಇದು ಓ ಆಗಿರ್ಲಿ, ಇದು ಸೆಂಟರ್ ಓ ಆಗಿರ್ಲಿ, ಇದೇ ಪಾಯಿಂಟ್ ಏನಂದ್ರೆ ಎ ಆಗಿರ್ಲಿ, ಇದು ಏನಂತಂದ್ರೆ ಬಿ ಆಗಿರ್ಲಿ, ಇದು ಪಿ ಆಗಿರ್ಲಿ. ಓಕೆ, ರೈಟ್. ಸೊ ಪಿ ಅನ್ನೋದು ಏನಪ್ಪಾ ಅಂತಂದ್ರೆ ಟ್ಯಾಂಜೆಂಟ್. ಓಕೆ, ಸೊ ಇದು ನಮ್ಗೆ ಆಲ್ರೆಡಿ ಗೊತ್ತದ್ರಿ. ಇದ್ರ ಬಗ್ಗೆ ಇನ್ನೂ ಒಂದು ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಒಂದ್ ಸರ್ಕಲ್ ಗೆ ಒಂದು ಪಾಯಿಂಟ್ ಒಳಗೆ ಎಷ್ಟು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಬರ್ತದ್ರಿ? ಒಂದ್ ಸರ್ಕಲ್ ಗೆ ಒಂದು ಪಾಯಿಂಟ್ ಒಳಗೆ ಒಂದೇ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಬರುತ್ತೆ, ಒಂದಕ್ಕಿಂತ ಹೆಚ್ಚಿಗೆ ಡ್ರಾ ಮಾಡ್ಲಿಕ್ಕೆ ಬರಲ್ಲ. ಅಕಸ್ಮಾತ್ ಈ ಪಾಯಿಂಟ್ ಒಳಗೆ ನಾವು ಇನ್ನೊಂದು ಏನಾದ್ರು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಏನಪ್ಪಾ ಅಂದ್ರೆ ಸರ್ಕಲ್ ಒಳಗಡೆಯಿಂದ ಪಾಸ್ ಆಗುತ್ತೆ, ಅವಾಗ ಅದು ಟ್ಯಾಂಜೆಂಟ್ ಆಗಲ್ಲ, ಸೀಕೆಂಟ್ ಆಗಿರ್ತದೆ. ಓಕೆ, ರೈಟ್. ಸೊ ಇದು ನಮಗ ಒಂದನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓನ್ಲಿ one tangent can be drawn
ಡ್ರಾನ್ ಎಟ್ ಒನ್ ಪಾಯಿಂಟ್. ಒಂದು ಪಾಯಿಂಟ್ ಒಳಗೆ ಒಂದೇ ಟ್ಯಾಂಜೆಂಟ್ ಅನ್ನ ನಾವು ಡ್ರಾ ಮಾಡ್ಲಿಕ್ಕೆ ಬರ್ತೈತಿ. ಓಕೆ ರೈಟ್. ನಂತರ ಏನ್ರಿ ದಟ್ ಇದೇನಪ್ಪಾ ಅಂದ್ರೆ ಪಿ ಅನ್ನೋದು ಏನಪ್ಪಾ ಅಂದ್ರೆ ಸರ್ಕಲ್ ಹೊರಗಡೆ ಐತಿ, ಇದು ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಈಗ ಪಿ ಎ ಡ್ರಾ ಮಾಡಿದೀವಿ ಅಂತಂದ್ರೆ ಈ ಒಂದು ಪಾಯಿಂಟ್ ಇಂದ ನಾವು ಇನ್ನೊಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ಅದೇನಪ್ಪಾ ಅಂತಂದ್ರೆ ದಟ್ ಪಿ ಬಿ. ಇದು ಟ್ಯಾಂಜೆಂಟ್ ಅದ ಅಂತ ಅನ್ಕೊಡ್ರಿ. ಇದು ಈ ಸರ್ಕಲ್ ಅನ್ನ ಒಂದೇ ಪಾಯಿಂಟ್ ಒಳಗೆ ಟಚ್ ಆಗುತ್ತೆ ಅಂತ ಅನ್ಕೊಳ್ರಿ. ರೈಟ್. ಸರಿ. ಓಕೆ. ಸೊ ದಟ್ ಈ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ಸ್ ಲಿಂದ ನಾವೇನಪ್ಪಾ ಅಂತಂದ್ರೆ ಇದಕ್ಕಿಂತ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಐತಿ ಅಂತಂದ್ರೆ ಅದರಿಂದ ಒಂದು ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು ಅಂದ್ರೆ ನಾವು ಮ್ಯಾಕ್ಸಿಮಮ್ 2 ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. 2ಕ್ಕಿಂತ ಹೆಚ್ಚಿಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಬರಲ್ಲ. ಇದರಿಂದ ನಮಗೆ ಈ ಪಾಯಿಂಟ್ ಪಿ ಲಿಂದ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಲಿಂದ ಇದು ಸರ್ಕಲ್ ಗೆ ಇನ್ನೊಂದು ಟ್ಯಾಂಜೆಂಟ್ ಡ್ರಾ ಮಾಡಂದ್ರೆ ಮಾಡ್ಲಿಕ್ಕೆ ಬರುದಿಲ್ಲ. ಓಕೆ. ಸೊ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಅದು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓನ್ಲಿ two tangents can be drawn from an external point. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಲಿಂದ ನಾವೇನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ದಟ್ 2 ಟ್ಯಾಂಜೆಂಟ್ಸ್ ಅನ್ನ ಮಾತ್ರ ಡ್ರಾ ಮಾಡ್ಲಿಕ್ಕೆ ಬರುತ್ತೆ. 2ಕ್ಕಿಂತ ಹೆಚ್ಚಿಗೆ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಕ ಬರುದಿಲ್ಲ. ಆ ನಂತರ ದಟ್ ಇಲ್ಲಿ ಇದು ಸೆಂಟ್ರಲ್ ಇಂದ ಈಗ ಏನಾದ್ರೂ ಒಂದು ರೇಡಿಯಸ್ ಹೇಳಿದ್ವಿ, ಎಲ್ಲಿ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲದಲ್ರಿ ಅಲ್ಲಿ ಏನಾದ್ರೂ ನಾವು ಒಂದು ರೇಡಿಯಸ್ ಅನ್ನ ಹೇಳಿದ್ವಿ ಅಂತಂದ್ರೆ ಈ ಟ್ಯಾಂಜೆಂಟ್ ಮತ್ತೆ ಈ ರೇಡಿಯಸ್ ನಡುವೆ ಆಂಗಲ್ ಏನಾಗಿರ್ತೈತಿ ಅಂದ್ರೆ 90 ಡಿಗ್ರಿ ಆಗಿರ್ತೈತಿ. ಇವೆರಡರ ನಡುವೆ ಆಂಗಲ್ ಏನಾಗಿರ್ತೈತಿ 90 ಡಿಗ್ರಿ ಆಗಿರ್ತೈತಿ. ದಟ್ ಇಸ್ ಆಂಗಲ್ OAP is equal to angle OBP is equal to ಇದೇನಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿ ಆಗಿರ್ತೈತಿ. ಓಕೆ. ಇವೆರಡು ಏನಪ್ಪಾ ಅಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗಿರ್ತಾವೆ. ಓಕೆ. ಸೊ ಇದ್ರ ಬಗ್ಗೆ ನಾವು ಇನ್ನೊಂದು ಮಾತು ಹೇಳೋದಾಯ್ತು ಅಂತಂದ್ರೆ ದಟ್ ಈ ಎರಡು ಆಂಗಲ್ಸ್ ಯಾವ ಎರಡು ಆಂಗಲ್ಸ್ ರೀ ದಟ್ ಆಂಗಲ್ AOB ಮತ್ತು ಆಂಗಲ್ APB ಮತ್ತು APB ಇವೆರಡಕ್ಕೂ ರಿಲೇಷನ್ ಹೆಂಗಿರ್ತೈತಿ ಅಂತಂದ್ರೆ ಇವು ಏನಾಗಿರ್ತಾವು ಅಂತಂದ್ರೆ ದಟ್ ಸಪ್ಲಿಮೆಂಟರಿ ಆಂಗಲ್ಸ್ ಆಗಿರ್ತಾವು. ಓಕೆ. ದಟ್ ಏನ್ರಿ ದಟ್ ಆಂಗಲ್ AOB APB angle AOB and angle APB are supplementary angles ಹಂಗಂದ್ರೆ ಏನ್ರಿ ಹಂಗಂದ್ರೆ ಏನಪ್ಪಾ ಅಂತಂದ್ರ ಇವ್ ಎರಡು ಆಂಗಲ್ ಸಮ್ ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತಿ. ಹೆಂಗ್ ಹೇಳ್ತೀರಿ ಅಲ್ರಿ ಟೋಟಲ್ 3 ಆಂಗಲ್ ಸೇರಿದ್ರೆ 3 ಅರ್ಥ ಆಗ್ಬೇಕು. ಇದು 90 ಇದು 90 ಇಲ್ಲಿ ಎರಡು ಸೇರಿದ್ರೆ 180 ಆಗತ್ತಂದ್ರೆ ಇವೆರಡು ಸೇರಿಸಿದ್ರೆ 180 ಆಗ್ಬೇಕು. ಅಥವಾ ಇದನ್ನ ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ ಆಂಗಲ್ AOB ಪ್ಲಸ್ ಆಂಗಲ್ APB ಇವೆರಡು ಸೇರಿಸಿದ್ರೆ ಎಷ್ಟಾಗಿರ್ಬೇಕು ಅಂತಂದ್ರೆ 180 ಡಿಗ್ರಿ ಆಗಿರ್ಬೇಕು. ಓಕೆ ರೈಟ್. ಸೊ ಇದು ಏನಪ್ಪಾ ಅಂದ್ರೆ ನಮಗೆ ಟ್ಯಾಂಜೆಂಟ್ಸ್ ಬಗ್ಗೆ ಗೊತ್ತಿರಬೇಕಾದಂತ ವಿಷಯ. ರೈಟ್. ನಂತರ ಸೊ ಇವೇನಪ್ಪಾ ಅಂತಂದ್ರೆ ದೀಸ್ ಆರ್ ಕಾಲ್ಡ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇವಕ್ಕೆ ಅಂತ ಕರಿತೀವ್ರಿ ಕಾನ್ಸೆಂಟ್ರಿಕ್ ಅಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ ಅಂತಂದ್ರೆ ದಟ್ ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂತ ಕರಿತೀವಿ. ಏನ್ ಹೇಳಾಕತ್ತೀವಿ ಅಂತಂದ್ರೆ ದಟ್ ಈಗ ಸೆಂಟರ್ ಒಂದೇ ಇದ್ದು ರೇಡಿಯಸ್ ಏನಾದ್ರು ಡಿಫ್ರೆಂಟ್ ಇದ್ವು ಅಂದ್ರೆ ಅವಕ್ಕೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತಾರ. ಆ ನಂತರ ದಟ್ ರೇಡಿಯಸ್ ಸೇಮ್ ಇದ್ದು ದಟ್ ಸೆಂಟರ್ಸ್ ಏನಾದ್ರು ಬೇರೆ ಬೇರೆ ಆಗಿದ್ವು ಅಂತಂದ್ರೆ ಅವಕ್ಕೆ ಅಂತ ಕರಿತಾರೆ ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂತ ಕರೀತಾರೆ. ನಾವೀಗ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತಂದ್ರೆ ಏನ್ ನೋಡಿದ್ವಲ್ಲ ಅದೇ ರೀತಿ ಏನಪ್ಪಾ ಅಂತಂದ್ರೆ ಇವು ಕಾಂಗ್ರುಯೆಂಟ್ ಸರ್ಕಲ್ಸ್. ನೋಡಕ್ಕೆ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ಲಿ ಶೇಪ್ ಮತ್ತು ಸೈಜ್ ಎರಡು ಸೇಮ್ ಇರ್ತೈತಿ. ಅವಕ್ಕೆ ಅಂತ ಕರಿತೀರ ಅಂತಂದ್ರೆ ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂತ ಕರೀತಾರ. ಸೊ ಇಲ್ಲಿ ಏನ್ ನಾನು ನಿಮ್ಗೆ ಹೇಳಿದ್ರಿ ದಟ್ ಇದ್ರ ರೇಡಿಯಸ್ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಇರ್ತೈತಿ. ಇದು R1 ಇತ್ತಂದ್ರೆ ಇದು R2. ಓಕೆ. ಆ ನಂತರ ಇದೇನಾಗಿರ್ತೈತಿ ಅಂತಂದ್ರೆ R3. ಓಕೆ. ಸೊ ರೇಡಿಯಸ್ ಡಿಫ್ರೆಂಟ್ ರೇಡಿಯಸ್ ಇರ್ತೈತಿ, ಸೆಂಟರ್ ಸೇಮ್ ಇರ್ತೈತಿ. ಸೇಮ್ ಸೆಂಟರ್ ಡಿಫ್ರೆಂಟ್ ರೇಡಿಯಸ್ ಆರ್ ರೇಡಿಯೈ. ಓಕೆ ರೈಟ್. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ದಟ್ ರೇಡಿಯಸ್ ಏನಿರ್ತೈತಿ ಅಂತಂದ್ರೆ ಎಲ್ಲಾ ಕಡೆ ಎಲ್ಲವೂ ಏನಪ್ಪಾ ಅಂತಂದ್ರೆ ಸೇಮ್ ಇರ್ತೈತಿ. ಇದು ಸೇಮ್ ರೇಡಿಯೈ. ಓಕೆ. ದಟ್ ಇದರ ಒಂದು ತ್ರಿಜ್ಯಗಳು ಏನಾಗಿರ್ತಾವ ಅಂತಂದ್ರೆ ಸಮ ಆಗಿರ್ತಾವ. ದಟ್ ಸೆಂಟರ್ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಇತ್ತಂದ್ರೆ ಇಲ್ಲೊಂದು ಇರ್ತೈತಿ. ಇಲ್ಲಿ ಸೆಂಟರ್ ಸೇಮ್ ಇರ್ತೈತಿ. ಆ ನಂತರ ರೇಡಿಯೈ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಆಗಿರ್ತಾವ. ಇದಕ್ಕೆ ಎಕ್ಸಾಂಪಲ್ ಹೇಳ್ತಾಯ್ತು ಅಂತಂದ್ರೆ ಈಗ ದಟ್ ನಾವು ನೀರೊಳಗೆ ಒಂದು ಕಲ್ಲು ಹಾಕಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಅಲೆಗಳು ಏನ್ ಬರ್ತಾವಲ್ರಿ ರೌಂಡ್ ಅಲೆಗಳು ಏನ್ ಬರ್ತಾವಲ್ಲ ಅವನ್ನ ನಾವೇನಂತಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಹೇಳ್ಬೋದು. ಓಕೆ ರೈಟ್. ನಂತರ ದಟ್ ಇದು ಏನಪ್ಪಾ ಅಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಮತ್ತೆ ಕಾಂಗ್ರುಯೆಂಟ್ ಸರ್ಕಲ್ಸ್ ಆಗಿತ್ತು. ನಂತರ ಬರೋದು ಏನಪ್ಪಾ ಅಂತಂದ್ರೆ ಇದಕ್ಕೆ ಎಂತ ಕರೀತಾರ್ರಿ ಇನ್ಸ್ಕ್ರೈಬ್ಡ್ ಸರ್ಕಲ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ ಇನ್ಸ್ಕ್ರೈಬ್ಡ್ ಸರ್ಕಲ್ ಅಂತ ಕರೀತಾರೆ.
ಅಲ್ರಿ ಇದು ನೋಡಕ್ ಸರ್ಕಲ್ ಇದ್ದಂಗೆ ಐತಿಲ್ರಿ, ಇದು ಸರ್ಕಲ್ ಇದ್ದಂಗೆ ಐತ್ರಿ. ಆದ್ರೆ ಈ ಸರ್ಕಲ್ ಏನಪ್ಪಾ ಅಂತಂದ್ರ ಒಂದು ಪಾಲಿಗಾನ್ ಒಳಗಿರತಿ, ಅದ್ರ ಸಲ ಇದ್ರಿ ಅಂತ ಕರಿತಾರ ಅಂದ್ರೆ ಇನ್ಸ್ಕ್ರೈಬ್ ಸರ್ಕಲ್ ಅಂತ ಕರೀತಾರ. ಸೊ ಪಾಲಿಗಾನ್ ಅಂದ್ರೆ ಯಾವ ರೀತಿ? ಈ ರೀತಿಯಾಗಿರ್ತದೆ. ಓಕೆ ಓಕೆ, ಈ ರೀತಿ ಪಾಲಿಗಾನ್ ಒಳಗಡೆ ಇರ್ತತಿ. ಇದಕ್ಕೆ ಅಂತ ಕರೀತಾರೆ ಅಂತಂದ್ರೆ ದಟ್ ಇನ್ಸ್ಕ್ರೈಬ್ ಸರ್ಕಲ್ ಅಂತ ಕರೀತಾರೆ. ಓಕೆ, ಪಾಲಿಗಾನ್ ಒಳಗಡೆ ಒಂದ್ ಸರ್ಕಲ್ ಇತ್ತು ಅಂತಂದ್ರೆ ಅದು ಇನ್ಸ್ಕ್ರೈಬ್ಡ್ ಸರ್ಕಲ್. ಹಾಗಾದ್ರೆ ನಮ್ಗೊಂದು ಕ್ವಶನ್ ರೈಸ್ ಆಗತ್ರಿ, ಈಗ ಪಾಲಿಗಾನ್ ಒಳಗಡೆ ಒಂದ್ ಸರ್ಕಲ್ ಐತಿ ಸರಿ, ಅಂದ್ರೆ ಅದೇ ರೀತಿಯಾಗಿ ನಮ್ ಸರ್ಕಲ್ ಒಳಗೆ ಒಂದು ಪಾಲಿಗಾನ್ ಇರ್ಬೋದಾ? ಇರ್ಬೋದ್ರಿ. ಓಕೆ ಸರಿ, ಇದು ನಮ್ ಕರೆಕ್ಟ್ ಆಗಿ ಮೊದ್ಲೇ ಅರ್ಥ ಮಾಡ್ಕೊಳ್ಳೋಣ ಅಂತ ಏನ್ರಿ, ಒಂದು ಪಾಲಿಗಾನ್ ಒಳಗ ಒಂದು ಸರ್ಕಲ್ ಇತ್ತು ಅಂದ್ರೆ ಆ ಸರ್ಕಲ್ ಗೆ ಏನಂತ ಹೆಸರು ಅಂತಂದ್ರೆ ಇನ್ಸ್ಕ್ರೈಬ್ಡ್ ಸರ್ಕಲ್ ಅಂತ ಅರ್ಥ. ಓಕೆ, ಈಗ ಒಂದು ಸರ್ಕಲ್ ಒಳಗೆ ಏನಪ್ಪಾ ಅಂತಂದ್ರೆ ಒಂದು ಪಾಲಿಗಾನ್ ಅದ್ರಿ. ಏನದ್ರಿ? ಒಂದು ಸರ್ಕಲ್ ಒಳಗೆ ಏನೈತಿ ಅಂತಂದ್ರೆ ಒಂದು ಪಾಲಿಗಾನ್ ಐತಿ. ಒಂದು ಸರ್ಕಲ್ ಒಳಗೆ ಏನೈತಿ ಅಂತಂದ್ರೆ ಒಂದು ಪಾಲಿಗಾನ್ ಐತಿ. ಓಕೆ, ಇದು ವರ್ಟೈಸಸ್ ಮೇಲೆ ಸರ್ಕಲ್ ಹಾದು ಹೋಗತೈತಿ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇದು ಇನ್ಸ್ಕ್ರೈಬ್ಡ್ ಸರ್ಕಲ್, ಇದು ಏನಪ್ಪಾ ಅಂತಂದ್ರೆ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್. ಇದು ಏನ್ರಿ? ಇದು ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್. ಓಕೆ, ಇದಕ್ಕೆ ಏನಂತ ಕರೀತಾರೆ? ಇದು ಓ ಆಗಿರ್ಲಿ, ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ. ಆಕ್ಚುಲಿ ಓ ಲಿಂದ ಗುರುತಿಸ್ತೇವೆ. ಇಲ್ಲಿ ನಮ್ಗೆ ದಟ್ ಎರಡು ಸರ್ಕಲ್ ಇರೋದಕ್ಕೆ ನಾವು ಎ ಬಿ ಅಂತ ಗುರುತಿಸಲ್ಕತ್ತೀನಿ. ಇಲ್ಲಿ ದಟ್ ಸೆಂಟರ್ಗೆ ಏನಂತ ಕರೀತಾರೆ ಅಂತಂದ್ರೆ ಇದ್ರ ಸೆಂಟರ್ಗೆ ಏನಂತ ಕರೀತಾರೆ ಅಂದ್ರೆ ಸರ್ಕಮ್ ಸೆಂಟರ್ ಅಂತ ಕರೀತಾರೆ. ಆಗ್ಬೋದಾ? ರೈಟ್. ಈಗ ಇದೇನಪ್ಪಾ ಅಂತಂದ್ರೆ ಈಗ ಒಂದು ಸರ್ಕಲ್ ಒಂದು ಪಾಲಿಗಾನ್ ಇತ್ತು ಅಂದ್ರೆ ಅದಕ್ಕೆ ಅಂತ ಕರೀತಾರೆ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಅಂತ ಕರೀತಾರ. ಇದಕ್ಕೊಂದು ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದು ಸ್ಪೆಷಲ್ ಕೇಸ್ ಐತ್ರಿ. ಒಂದ್ ವೇಳೆ ಇದಿಲ್ಲಿ ಏನಾದ್ರೂ ಒಂದು ಇದು ಇತ್ತು ಏನ್ರಿ, ಒಂದು ಕ್ವಾಡ್ರಿಲೇಟರಲ್ ಇತ್ತಪ್ಪ ಅಂತಂದ್ರೆ, ಒಂದು ಕ್ವಾಡ್ರಿಲೇಟರಲ್ ಇತ್ತು ಅಂತಂದ್ರ ಈ ಒಂದು ಕ್ವಾಡ್ರಿಲೇಟರಲ್ ಒಂದು ಸ್ಪೆಷಲ್ ಹೆಸರು ಅದ ರೀ. ಅದನ್ನ ಏನಂತ ಕರೀತಾರೆ ಅಂತಂದ್ರೆ ದಟ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಂತ ಕರೀತಾರೆ. ಎಂತ ಕರೀತಾರೆ? ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಂತ ಕರೀತಾರೆ. ಸೈಕ್ಲಿಕ್ ಕ್ವಾಡ್ರಿಲೇಟರಲ್. ರೈಟ್. ಇಲ್ಲಿ ನಾವು ಸರ್ಕಲ್ ಬಗ್ಗೆ ಹೇಳ್ತಾ ಇಲ್ಲ, ದಟ್ ಕ್ವಾಡ್ರಿಲೇಟರಲ್ ಬಗ್ಗೆ ಹೇಳ್ತೀವಿ. ಇದನ್ನ ಏನಂತ ಕರೀತಾರೆ? ಏನ್ರಿ? ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಂತ ಕರೀತಾರೆ. ಓಕೆ, ದಟ್ ಇದಕ್ಕೆ ಏನ ಹೆಸರಿಡೋಣ ಅಂತಂದ್ರೆ ಪಿ ಕ್ಯೂ ಆರ್ ಎಸ್. ಇದೇನಾಗಿರ್ಲಿ ಅಂತಂದ್ರೆ ದಟ್ ಇದು ಎಂ ಆಗಿರ್ಲಿ. ಓಕೆ ರೈಟ್. ಸೊ ಇದು ಏನಪ್ಪಾ ಅಂತಂದ್ರೆ ಈ ಸೈಕ್ಲಿಕ್ ಕ್ವಾಡ್ರಿಲೇಟರ್ ಸ್ಪೆಷಾಲಿಟಿ ಏನಂತಂದ್ರೆ ಇದ್ರದ್ದು ಅಪೋಸಿಟ್ ಆಂಗಲ್ಸ್ ಸಮ್ ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತಿ. ಅಂದ್ರೆ ಆಂಗಲ್ ಪಿ ಪ್ಲಸ್ ದಟ್ ಆಂಗಲ್ ಪಿ, ನಾ ಪೂರ್ತಿ ಬರೆದ್ಬಿಡ್ತೇನೆ ಇದನ್ನ, ಏನ್ರಿ? ಎಸ್ ಪಿ ಕ್ಯೂ. ಓಕೆ, ಆಂಗಲ್ ಎಸ್ ಪಿ ಕ್ಯೂ ಪ್ಲಸ್ ಅದಕ್ಕೆ ಅಪೋಸಿಟ್ ಆಂಗಲ್ ಏನದರಿ? ಕ್ಯೂ ಆರ್ ಎಸ್. ಕ್ಯೂ ಆರ್ ಎಸ್ ಇದು ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಈ ಎರಡು ಆಂಗಲ್ ಸಮ್ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಪಿ ಎಸ್ ಆರ್, ಆಂಗಲ್ ಪಿ ಎಸ್ ಆರ್ ಪ್ಲಸ್ ಆಂಗಲ್ ಎಸ್ ಆರ್ ಕ್ಯೂ, ಎಸ್ ಆರ್ ಅಥವಾ ಕ್ಯೂ ಆರ್ ಎಸ್ ಅಂತ ಬರ್ಕೊಟ್ರಿ, ತೊಂದರೆ ಇಲ್ಲ. ಕ್ಯೂ ಆರ್ ಎಸ್ ಇವೆರಡು ಎದಕ್ಕೆ ಈಕ್ವಲ್ ಆಗಿರ್ತಾವ ಅಂದ್ರೆ 180 ಡಿಗ್ರಿಗೆ ಈಕ್ವಲ್ ಆಗಿರ್ತಾವ. ಈ ಆಂಗಲ್ ಪ್ಲಸ್ ಈ ಆಂಗಲ್, ಇವೆರಡು ಆಂಗಲ್ ಸಮ್ ಏನಾದ್ರೆ 180 ಡಿಗ್ರಿ ಆಗಿರ್ತೈತಿ. ಆ ನಂತರ ಇವೆರಡು ಆಂಗಲ್ ಸಮ್ ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತಿ. ಆ ನಂತರ ಆಕ್ಚುಲಿ ಇದನ್ನ ಇಲ್ಲಿ ಹಾಕೋದ್ ಬೇಡ, ಇಲ್ಲಿ ಹಾಕೊಂಡ್ರಿ. ಓಕೆ, ಆ ನಂತರ ಈ ಎಕ್ಸ್ಟೀರಿಯರ್ ಆಂಗಲ್ ಏನಿರ್ತಲ್ಲ, ಈ ಆಂಗಲ್ ಏನಾಗಿರ್ತೈತಿ ಅಂದ್ರೆ ಈ ಇಂಟೀರಿಯರ್ ಆಂಗಲ್ ಅಪೋಸಿಟ್ ಆಂಗಲ್ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಎಸ್ ಪಿ ಕ್ಯೂ, ಆಂಗಲ್ ಎಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಎಂ ಆಗಿರ್ತೈತಿ. ಓಕೆ, ಇದ್ರ ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು ಕ್ವಾಡ್ರಿಲೇಟರ್ಸ್ ಒಳಗೆ ಒಂದ್ಸರಿ ಏನಂತಂದ್ರೆ ಇದ್ರ ಬಗ್ಗೆ ದಟ್ ಡಿಸ್ಕಸ್ ಮಾಡಿದ್ವಿ. ದಟ್ ನಿಮ್ ನೆನಪಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಂದ್ಸರಿ ನಿಮ್ಗೆ ಏನಪ್ಪಾ ಅಂದ್ರೆ ರಿವೈಸ್ ಆದಂಗ ಆಗಿರ್ತೈತಿ. ಓಕೆನಾ? ರೈಟ್. ಸೊ ನಂತರ ಈಗ ದಟ್ ಇಲ್ಲಿ ಇದು ನಾವು ನೋಡಿದ್ವಿ ಅಂತಂದ್ರೆ ಒಂದು ಕಾರ್ಡ್ ಅದರಿ. ಏನದರಿ? ಒಂದು ಕಾರ್ಡ್ ಅದ. ಸೆಂಟರ್ ಓ ಅದ. ಕಾರ್ಡ್ ಏನಾಗಿರ್ಲಿ ಅಂತಂದ್ರೆ ಎ ಬಿ ಆಗಿರ್ಲಿ. ಓಕೆ ರೈಟ್. ಈಗ ದಟ್ ಇಲ್ಲಿಂದ ಏನಪ್ಪಾ ಅಂತಂದ್ರೆ ಇದರಿಂದ ಒಂದು ಲೈನ್ ಎಳೆಯನ್ರಿ. ಈ ಓಲಿಂದ ಏನ್ ಮಾಡೋಣ ಅಂತಂದ್ರೆ ಒಂದು ಲೈನ್ ಎಳೆಯೋಣ. ಅದು ಏನಾಗಿರ್ಲಿ ಅಂತಂದ್ರೆ ಇದು ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಸಿ ಒಳಗೆ ಇಂಟರ್ಸೆಕ್ಟ್ ಆಗುತ್ತೆ ಅನ್ಕೊಳ್ಳೋಣ ಅಂತ. ಹಂಗಂದ್ರೆ ಈಗ ನಮಗ ಇಲ್ಲಿ ದಟ್ ಈ ಲೈನ್ ಯಾವ ರೀತಿ ಎಳೆಯೋಣ ಅಂತಂದ್ರೆ ಇದ್ರ ಬೈಸೆಕ್ಟ್ ಆಗೋ ತರ ನಾವೇನಪ್ಪಾ ಅಂದ್ರೆ ಲೈನ್ ಎಳೆಯೋಣ. ಅಂದ್ರೆ ಇಲ್ಲಿ ಇಫ್ ಎ ಸಿ ಈಸ್ ಈಕ್ವಲ್ ಟು BC ಅಥವಾ C is midpoint of AB ಅಥವಾ that OC bisects
ಎ ಬಿ ಏನ್ ಹೇಳಿದ್ರು ಎಲ್ಲಾನು ಒಂದೇ ರೀ. ಓಕೆ, ಸೊ ಓಸಿ ಅನ್ನೋದು ಏನಪ್ಪಾ ಅಂದ್ರೆ ಎ ಬಿ ನ ಬೈಸೆಕ್ಟ್ ಮಾಡಾಕತೈತಿ. ಅಂದ್ರೆ ಈಗ ಎ ಸಿ ಈಕ್ವಲ್ ಟು ಬಿ ಸಿ ಆಗೈತಿ ಅಂತಂತಂದ್ರ ಅವಾಗ ಇವ್ ಎರಡರ ನಡುವೆ ಆಂಗಲ್ಸ್ ಏನಾಗಿರ್ತಾವ ಅಂತಂತಂದ್ರ 90 ಡಿಗ್ರಿ ಆಗಿರ್ತಾವು. ಓ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿರ್ತೈತಿ. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ನೋಡ್ರಿ. ಒಂದು ಕಾರ್ಡ್ ನ ಬೈಸೆಕ್ಟ್ ಮಾಡುವ ತರ ಏನಪ್ಪಾ ಅಂದ್ರೆ ಒಂದ್ ಸೆಂಟರ್ ಇಂದ ಲೈನ್ ಹಾಕಿದ್ವಿ ಅಂತಂದ್ರ ಆ ಲೈನ್ ಆ ಕಾರ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತೈತಿ. ಒಂದೇ ಪಾಯಿಂಟ್. ಒಂದ್ ವೇಳೆ ಇದು ರಿವರ್ಸ್ ಆಗಿತ್ತು ಅಂತಂದ್ರೆ ಏನ್ರಿ, ಈಗ ಒಂದ್ ವೇಳೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಲೈನ್ ಹಾಕಿದ್ವಿ ಅಂತಂದ್ರ ಇಫ್ ಓ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಈ ಓ ಸಿ ಅನ್ನೋದು ಎ ಬಿ ಗೆ ಪರ್ಪೆಂಡಿಕ್ಯುಲರ್ ಇತ್ತಂದ್ರ ಅವಾಗ ಈ ಒಂದು ಕಾರ್ಡ್ ನ ಈ ಲೈನ್ ಏನ್ ಮಾಡ್ತೈತಿ ಅಂತಂದ್ರ ಬೈಸೆಕ್ಟ್ ಮಾಡ್ತೈತಿ. ವೈಸ್ ವರ್ಸ. ಓಕೆ, ನಾವು ಬೈಸೆಕ್ಟ್ ಮಾಡ್ತಾರ ಲೈನ್ ಡ್ರಾ ಮಾಡಿದ್ವಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಇರ್ತೈತಿ. ಒಂದ್ ವೇಳೆ ಪರ್ಪೆಂಡಿಕ್ಯುಲರ್ ಲೈನ್ ಮಾಡಿದ್ವಿ ಅಂತಂದ್ರ ಅದು ಬೈಸೆಕ್ಟ್ ಮಾಡ್ತೈತಿ. ಆಗ್ಬೋದಾ? ರೈಟ್. ನಂತರ ಏನ್ರಿ, ಎರಡು ಕಾರ್ಡ್ ಅದಾವು. ಆ ಕಾರ್ಡ್ ಎರಡು ಕಾರ್ಡ್ ಅಂತ ಏನಪ್ಪಾ ಅಂದ್ರೆ ಈಕ್ವಲ್ ಐತಿ. ಸೊ ಅದೇನಾಗಿರ್ಲಿ ಅಂತಂತಂದ್ರೆ ದಟ್ ಎರಡು ಕಾರ್ಡ್ ಎ ಬಿ ಮತ್ತು ಸಿ ಡಿ ಆಗಿರ್ಲಿ. ಓಕೆ, ಈ ಎರಡು ಕಾರ್ಡ್ ಈಕ್ವಲ್ ಇದ್ವು ಅಂತಂದ್ರೆ ಇಫ್ ಎರಡು ಕಾರ್ಡ್ ಈಕ್ವಲ್ ಅದಾವ್ರಿ, ಇಫ್ ಎ ಬಿ ಈಕ್ವಲ್ ಟು ಸಿ ಡಿ, ಎರಡು ಕಾರ್ಡ್ ಈಕ್ವಲ್ ಇದ್ವು ಅಂತಂತಂದ್ರೆ ದಟ್ ಇಲ್ಲಿ ಅವು ಆ ಸೆಂಟ್ರಲ್ ಇಂದ ಆ ಕಾರ್ಡ್ ಇರುವಂತ ಲೆಂತ್ ಏನಾಗಿರ್ತೈತಿ ಅಂತಂತಂದ್ರ ಈಕ್ವಲ್ ಆಗಿರ್ತೈತಿ. ಓಕೆ, ಇದು ಪಿ ಇದು ಕ್ಯೂ ಆಗಿರ್ಲಿ. ದೆನ್ ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ. ಇನ್ನೊಂದ್ಸಾರಿ ಹೇಳ್ರಿ, ಏನ್ ಹೇಳಿದ್ವಿ ಅಂತಂದ್ರ ಈಗ ಎರಡು ಕಾರ್ಡ್ ಈಕ್ವಲ್ ಅದಾವ ಅಂತಂದ್ರ ಅವ್ ಎರಡು ಏನಾಗಿರ್ತಾವ ಅಂತಂದ್ರ ಸೆಂಟ್ರಲ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಒಳಗೆ ಇರ್ತಾವು. ಇದ್ರ ಉಲ್ಟಾ ಏನ್ರಿ, ಒಂದ್ ವೇಳೆ ಏನಂತಂದ್ರ ದಟ್ ಎರಡು ಕಾರ್ಡ್ ಈಕ್ವಲ್ ಡಿಸ್ಟೆನ್ಸ್ ಒಳಗೆ ಇದ್ವು ಅಂತಂತಂದ್ರ ಇಫ್ ಟು ಕಾರ್ಡ್ಸ್ ಆರ್ ಎಟ್ ಈಕ್ವಲ್ ಡಿಸ್ಟೆನ್ಸ್, ಎರಡು ಕಾರ್ಡ್ ಈಕ್ವಲ್ ಡಿಸ್ಟೆನ್ಸ್ ಇದ್ವು ಅಂತಂದ್ರ ಅವು ಏನಾಗಿರ್ತಾವು ಅಂತಂದ್ರ ಎರಡು ಈಕ್ವಲ್ ಆಗಿರ್ತಾವು. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿರ್ತಾವು. ಓಕೆ, ರೈಟ್. ಸೊ ಇವೇನಪ್ಪಾ ಅಂತಂದ್ರೆ ಇವೆರಡು ತಿಂಗಳು ನಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಿರ್ಲಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಬರ್ತದೆ ಏನಪ್ಪಾ ಅಂದ್ರೆ ಇಂಟ್ರೆಸ್ಟಿಂಗ್ ಅದರಿ. ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನು ಕೇಳಿದಾರ. ಏನಂತಂದ್ರೆ ಒಂದು ಆರ್ಕ್ ಲಿಂದ ಸೆಂಟರ್ ಒಳಗೆ ಏನ್ ಆಂಗಲ್ ಫಾರ್ಮ್ ಆಗ್ತೈತಲ್ಲ ಅದು ಸರ್ಕಲ್ ಅದ್ದು ಉಳಿದ ಯಾವುದೇ ಒಂದು ಪಾರ್ಟ್ ಒಳಗೆ ಆಂಗಲ್ ಫಾರ್ಮ್ ಆಗ್ತೈತಿ. ಸರ್ಕಮ್ಫರೆನ್ಸ್ ಮೇಲೆ ಏನ್ ಆಂಗಲ್ ಫಾರ್ಮ್ ಆಗ್ತೈತಲ್ಲ ಅದರದ್ದು ಡಬಲ್ ಇರ್ತೈತಿ. ದಟ್ ಬೇಡರಿ ನಾವು ಡಯಾಗ್ರಾಮ್ ಡ್ರಾ ಮಾಡಿ ತೋರ್ಸೋಣಂತ. ಈಗ ಒಂದು ಆರ್ಕ್ ಅದ. ಯಾವ ಆರ್ಕ್ ಅದು? ಈ ಆರ್ಕ್ ಅದು ಎ ಬಿ. ಎ ಬಿ ಅನ್ನೋದು ಏನಪ್ಪಾ ಅಂದ್ರೆ ಆರ್ಕ್. ಇದು ಇಲ್ಲಿ ಏನಪ್ಪಾ ಅಂದ್ರೆ ಸೆಂಟರ್ ಒಳಗೆ ಒಂದು ಆಂಗಲ್ ಫಾರ್ಮ್ ಮಾಡ್ಲಿಕ್ಕೆ. ಹಂಗಂದ್ರ ಇದು ಈ ಸರ್ಕಂಫರೆನ್ಸ್ ಮೇಲೆ ಏನ್ ಆಂಗಲ್ ಒಂದ್ ವೇಳೆ ಇದ ಆರ್ಕ್, ಈ ಎ ಬಿ ಆರ್ಕ್ ಏನಪ್ಪಾ ಅಂದ್ರೆ ಸರ್ಕಂಫರೆನ್ಸ್ ಮೇಲೆ ಏನ್ ಆಂಗಲ್ ಫಾರ್ಮ್ ಮಾಡ್ತೈತಲ್ಲ ಇದು ಏನಾಗಿರ್ತೈತಿ ಅಂತಂದ್ರೆ ಇದ್ರದ್ದು ಅರ್ಧ ಇರ್ತೈತಿ. ಅಂದ್ರೆ ಇದು ಡಬಲ್ ಇರ್ತೈತಿ, ಇದು ಅದು ಅರ್ಧ ಇರ್ತೈತಿ. ವಿಚ್ ಮೀನ್ಸ್ ಇದು ಏನಾದ್ರೂ ಎಕ್ಸ್ ಡಿಗ್ರಿ ಇತ್ತು ಅಂತಂದ್ರೆ ಇದು ಎಷ್ಟಾಗಿರ್ತೈತ್ರಿ? 2x ಡಿಗ್ರಿ ಆಗಿರ್ತೈತಿ. ಇದು 10 ಇದ್ರೆ ಇದು 20 ಇರ್ತೈತಿ. ಇದು 30 ಇದ್ರೆ ಇದು 60 ಇರ್ತೈತಿ. ಇದು 70 ಇದ್ರೆ ಇದು 140 ಇರ್ತೈತಿ. ಓಕೆನಾ? ರೈಟ್. ನಂತರ ಏನ್ರಿ ಬರೀ ಏನಪ್ಪಾ ಅಂದ್ರೆ ನೀವು ದಟ್ ಈಗ ಇದಕ್ಕೆ ನಾವು ಇದೇನಂತಂದ್ರೆ ದಟ್ ಬರೇ ಒಂದೇ ರೀತಿಯಾದಂತ ಕೋಣ ಅಲ್ಲ, ದಟ್ ಬೇರೆ ಬೇರೆ ರೀತಿಯಾದಂತ ಕೋಣವನ್ನ ಹಾಕಿ ನೀವು ತೋರ್ಸರಿ ಅನ್ನೋದಾಯ್ತು ಅಂತಂದ್ರೆ ಇಲ್ಲಿ ನಾವು ಲಘು ಕೋನ ನೋಡಿದೀವಿ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಲಂಬ ಕೋನ ನೋಡೋಣಂತೆ. ಓಕೆ, ದಟ್ ಈಗ ಈ ಸರ್ಕಲ್ ಅನ್ನ ಅರ್ಧ ಮಾಡೋಣ. ಇಲ್ಲಿ ನಾವು ಕೋನವನ್ನ ಹಾಕಿದ್ವಿ ಅಂತಂತಂದ್ರೆ ಇದೇನಾಗಿರ್ತೈತಿ ಅಂತಂದ್ರೆ ಲಂಬ ಕೋನ ಆಗಿರ್ತೈತಿ. ಓಕೆ, ಇಲ್ಲಿ ನಮಗ ಏನಾಗಿದ್ರಿ ಇಲ್ಲಿ ನಾನು ಬರ್ತೀನಿ. ಇದು ಸೆಂಟರ್ ಓ, ಎ ಬಿ, ಇದು ಸಿ ಆಗಿರ್ಲಿ. ಅಂದ್ರೆ ಇಲ್ಲಿ ನಾವು ಹೇಳೋದಾಯ್ತು ಅಂತಂದ್ರೆ ಆಂಗಲ್ ಎ ಒ ಬಿ ಅನ್ನೋದು ಏನಾಗಿರ್ತೈತಿ ಅಂದ್ರೆ ಎರಡು ಇಂಟು ಆಂಗಲ್ ಎ ಸಿ ಬಿ ಆಗಿರ್ತೈತಿ. ಓಕೆ, ನಾವು ಇಲ್ಲಿನೂ ಅದನ್ನೇ ಬರೆಯೋಣ. ಎ ಬಿ ಸಿ ಓ. ಇಲ್ಲಿ ಎ ಒ ಬಿ ಆಂಗಲ್ ಏನದ್ರಿ 180 ಡಿಗ್ರಿ ಅದ. ಹಂಗಂದ್ರೆ ಇಲ್ಲಿರುವಂತ ಆಂಗಲ್ ಏನಾಗಿರ್ತೈತ್ರಿ ಅದು ಅರ್ಧ ಆಗಿರ್ತೈತಿ. ಅಂದ್ರ ಇದೇನಾಗಿರ್ತೈತಿ ಅಂತಂತಂದ್ರೆ 90 ಡಿಗ್ರಿ ಆಗಿರ್ತೈತಿ. ಆಗ್ಬೋದಾ? ರೈಟ್. ಸೊ ದಟ್ ಇದ್ರೊಳಗೆ ಇನ್ನೊಂದು ಇದ್ರ ಬಗ್ಗೆ ಏನ್ ಬರೀಬಹುದು ಅಂತಂದ್ರೆ ದಟ್ ಆಂಗಲ್ ಇನ್ ಸೆಮಿ ಸರ್ಕಲ್ ಈಸ್ ರೈಟ್ ಆಂಗಲ್. ಒಂದು ಸೆಮಿ ಸರ್ಕಲ್ ಒಳಗಿರುವಂತ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ ರೈಟ್ ಆಂಗಲ್ ಆಗಿರ್ತೈತಿ. ಅದು 90 ಡಿಗ್ರಿ ಆಗಿರ್ತೈತಿ. ಯಾಕಂತಂದ್ರೆ ಈ ಆಂಗಲ್ ಏನಪ್ಪಾ ಅಂದ್ರೆ ಟೋಟಲ್ 180 ಐತಿ. ಇದು ಅದರ ಅರ್ಧ 90 ಆಗಿರ್ತೈತಿ. ಓಕೆ, ದಟ್ ಇಲ್ಲಿ ಏನ್ ತಗೊಂಡ್ವಿ ನಾವು? ಅಕ್ಯೂಟ್ ಆಂಗಲ್ ತಗೊಂಡ್ವಿ, ರೈಟ್ ಆಂಗಲ್ ತಗೊಂಡ್ವಿ. ಒಂದ್ ವೇಳೆ ಆಪ್ಟಿಸ್ ಆಂಗಲ್ ಅನ್ನ ತಗೊಂಡ್ವಿ ಅಂತಂತಂದ್ರೆ
ಯಾವ ರೀತಿಯಾಗಿರ್ತೈತಿ ಈ ರೀತಿಯಾಗಿರುತ್ತೆ. ಓಕೆ, ಇಷ್ಟು ದೊಡ್ಡ ಆರ್ಕ್ ಸೆಂಟರ್ ಒಳಗೆ ಇಷ್ಟು ಆಂಗಲ್ ಅನ್ನ ಫಾರ್ಮ್ ಮಾಡಾಕತೈತಿ. ಈ ಆಂಗಲ್ ಏನಪ್ಪಾ ಅಂದ್ರೆ ಈ ಆಂಗಲ್ ಏನಂದ್ರೆ ಡಬಲ್ ಆಗಿರ್ತೈತಿ. ಇದು ಎಕ್ಸ್ ಅಂದ್ರೆ ಏನಾಗಿರ್ತೈತಿ, ಇದು 2x ಆಗಿರ್ತೈತಿ. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಓ ಆಗಿರ್ಲಿ, ಇದು ಸಿ ಆಗಿರ್ಲಿ. ದಟ್ ಮೂರು ಡಯಾಗ್ರಾಮ್ ಏನಪ್ಪಾ ಅಂದ್ರೆ ಇದು ಏನಂದ್ರೆ ಎಲ್ಲದಕ್ಕೂ ಏನಾದ್ರು ಸೇಮ್ ಅದ್ರಿ. ಆಂಗಲ್ ಎ ಓ ಬಿ ಅನ್ನೋದು ಏನಾಗಿರ್ತೈತಿ ಅಂದ್ರೆ 2 into angle ACB. Angle AOB equal to 2 into angle ACB ಆಗಿರ್ತೈತಿ. ಓಕೆ, ರೈಟ್. ಸೊ ಇದು ನಮಗ ದಟ್ ಗೊತ್ತಿರ್ಲಿ. ಅದಾದ ನಂತರ ಇನ್ನೊಂದು ವಿಷಯ ಏನಂತಂದ್ರೆ, ಈಗ ಒಂದು ಆರ್ಕ್ ದಟ್ ಈ ತರ ಆಂಗಲ್ ಫಾರ್ಮ್ ಮಾಡ್ಲಿಕ್ಕತೈತಿ ಅಂತಂತಂದ್ರೆ, ಈ ರೀತಿ ಆಂಗಲ್ ಫಾರ್ಮ್ ಮಾಡಾಕತೈತಿ ಅಂತಂದ್ರೆ, ಓಕೆ, ಇದು ಎ ಬಿ ಅನ್ನೋದು ಏನಪ್ಪಾ ಅಂತಂದ್ರೆ ಆರ್ಕ್, ಇದು ಸಿ ಆಗಿರ್ಲಿ, ಇದು ಡಿ ಆಗಿರ್ಲಿ. ಓಕೆ, ಸೊ ಎ ಸಿ ಬಿ ಅನ್ನೋದು ಒಂದು ಆಂಗಲ್ ಅದ, ಎ ಡಿ ಬಿ ಅನ್ನೋದು ಒಂದು ಆಂಗಲ್ ಅದ. ಈ ಎರಡು ಆಂಗಲ್ ಅನ್ನ ಏನಪ್ಪಾ ಅಂದ್ರೆ ಇದೇ ಆರ್ಕ್ ಫಾರ್ಮ್ ಮಾಡ್ಲಿಕ್ಕೆ. ಹಂಗಂದ್ರೆ ದಟ್ ಇವ್ ಎರಡು ಆಂಗಲ್ ಏನಾಗಿರ್ತಾವು ಅಂತಂತಂದ್ರೆ ಈಕ್ವಲ್ ಆಗಿರ್ತಾವು. ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಬಿ ಬಿ. ಇವೆರಡು ಆಂಗಲ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವು. ನೆಕ್ಸ್ಟ್ ಒಂದು ಪ್ರಶ್ನೆ ಇದು ನಮ್ಗೆ ರೈಸ್ ಆಗುತ್ತೆ. ಹಂಗಂದ್ರೆ ದಟ್ ನಮ್ಗೆ ಇನ್ನೊಂದು ಆಂಗಲ್ ಇಲ್ಲಿ ಏನಾದ್ರು ನಾವು ಡ್ರಾ ಮಾಡಿದ್ವಿ ಅಂತಂದ್ರೆ ಅದು ಏನಾಗಿರ್ತೈತಿ, ಇದು ಎಕ್ಸ್ ಆಗಿರ್ತೈತಿ. ಯಾಕಂದ್ರೆ ಇದು 2x ಅಂದ್ರೆ ಇಲ್ಲಿ ಬರುವಂತ ಆಂಗಲ್ ಏನಾಗಿರ್ತೈತಿ, ಎಕ್ಸ್ ಆಗಿರ್ತೈತಿ. ಅಂದ್ರೆ ಇವೆರಡು ಏನಾಗ್ತಾವ್ರಿ, ಈಕ್ವಲ್ ಆಗ್ತಾವ. ಓಕೆ, ಸೊ ಇಲ್ಲೇನಪ್ಪಾ ಅಂದ್ರೆ ದಟ್ ಇದು ನಾವು 90 ಡಿಗ್ರಿ ಅಂತ ಹೇಳಿದ್ವಿ. ಈಗ ನಾವು ಇನ್ನೊಂದು ಆಂಗಲ್ ಡ್ರಾ ಮಾಡ್ತೀವಿ. ಇದೇನಾಗಿರ್ತೈತಿ, ಇದು 90 ಡಿಗ್ರಿ ಆಗಿರ್ತೈತಿ. ಇನ್ನೊಂದು ಡ್ರಾ ಮಾಡ್ತೈತಿ, ಅದು 90 ಡಿಗ್ರಿ. ನೀವು ಎಷ್ಟೇ ಆಂಗಲ್ಸ್ ಅನ್ನ ಡ್ರಾ ಮಾಡ್ರಿ ಅವೆಲ್ಲ ಏನಾಗಿರ್ತಾವ ಅಂತಂದ್ರೆ 90 ಡಿಗ್ರಿ ಆಗಿರ್ತಾವ. ಬಿಕಾಸ್ ದೇ ಆರ್ ಇನ್ ದ ಸೆಮಿ ಸರ್ಕಲ್. ಅವೇನಪ್ಪಾ ಅಂದ್ರೆ ಸೆಮಿ ಸರ್ಕಲ್ ಒಳಗೆ ಅದ್ರ ಸಲುವಾಗಿ. ಓಕೆ, ನೀವು ದಟ್ ಇಲ್ಲಿ ಎಷ್ಟೇ ನಾವು ಆಂಗಲ್ ಅನ್ನ ನಾವು ಈ ಆರ್ಕ್ ಮೂಲ ಇರೋ ತರ ಏನಪ್ಪಾ ಅಂತಂದ್ರೆ ದಟ್ ಇಲ್ಲಿ ಎಷ್ಟೇ ಆಂಗಲ್ ಅನ್ನ ನಾವು ತಗೊಂಡ್ರು ಸಹಿತ ಅವೇನಾಗಿರ್ತಾವ ಅಂದ್ರೆ ಪ್ರತಿಯೊಂದು ಆಂಗಲ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಆಗಿರ್ತಾವು. ಓಕೆ, ರೈಟ್. ಸೊ ಇವೇನಪ್ಪಾ ಅಂತಂದ್ರೆ ಸರ್ಕಲ್ ಗೆ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ ಆಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಸರ್ಕಲ್ಸ್ ಬಗ್ಗೆ ನಾವು ನೆಕ್ಸ್ಟ್ ತಿಳ್ಕೊಬೇಕಾದಂತ ವಿಷಯ ಏನಪ್ಪಾ ಅಂತಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ನಮಗೆ ಗೊತ್ತದರಿ, ಅದ್ರ ಸಹಿತ ಇನ್ನೊಂದ್ಸರಿ ಇದನ್ನ ಏನಪ್ಪಾ ಅಂದ್ರೆ ರಿವೈಸ್ ಮಾಡ್ಕೊಳ್ಳುತ್ತೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಏನಾಗಿರ್ತೈತಿ ಅಂತಂದ್ರೆ 2πr. ಓಕೆ, ದಟ್ ಒಂದು ರೌಂಡ್ ಪೂರ್ತಿ ನಾವೇನಾದ್ರು ಹಾಕಿದ್ವಿ ಅಂದ್ರೆ ಅದ್ರ ಲೆಂತ್ ಎಷ್ಟಾಗಿರ್ತೈತಿ ಅಂತಂದ್ರೆ 2πr ಆಗಿರ್ತೈತಿ. ನಂತರ ದಟ್ ಈಗ ನಮಗ್ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಲೆಂತ್ ಆಫ್ ದ ಆರ್ಕ್. ಓಕೆ, ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಓ ಆಗಿರ್ಲಿ. ದಟ್ ಈ ಒಂದು ಆರ್ಕ್ ಲೆಂತ್ ಏನಾಗಿರ್ತೈತಿ ಅಂತಂದ್ರೆ ಈ ಆರ್ಕ್ ದಟ್ ಇದು ಆಂಗಲ್ ಎಷ್ಟು ಸಬ್ಸ್ಟೆಂಡ್ ಮಾಡ್ತೈತಿ, ಇದೇನಾಗಿರ್ಲಿ ಅಂತಂದ್ರೆ ಥೀಟಾ ಆಗಿರ್ಲಿ, ಅದು ಅದರ ಮೇಲೆ ಏನಪ್ಪಾ ಅಂದ್ರೆ ಆ ಆರ್ಕ್ ಇಂದ ಅಂದ್ರೆ ಲೆಂತ್ ಡಿಟರ್ಮೈನ್ ಆಗ್ತೈತಿ. ಸೊ ಅದನ್ನ ನಾವ್ ಏನ್ ಬರ್ತೀವಿ ಅಂತಂದ್ರೆ length of the arc is equal to ಇದು ಥೀಟಾ ಏನಪ್ಪಾ ಅಂದ್ರೆ 360 ಒಳಗೆ ಎಷ್ಟು ಭಾಗ ಆಗೈತಿ ಅಂತ ನೋಡ್ತೀವಿ. ಅಂದ್ರೆ ಇದು 360ಕ್ಕೆ ದಟ್ ಥೀಟಾ ಭಾಗ ಆಗಿತ್ತಪ್ಪ ಅಂತಂದ್ರೆ ಇದರ ಸರ್ಕಂಫರೆನ್ಸ್ ಎಷ್ಟದರಿ 2πr ಗೆ ಎಷ್ಟು ಅಂತ ಮಾಡಿದ್ವಿ ಅಂತಂದ್ರೆ ನಮಗೆ ಏನಪ್ಪಾ ಅಂತಂದ್ರೆ ಈ ಎ ಬಿ ಲೆಂತ್ ಸಿಗ್ತೈತಿ. ಸೊ ಲೆಂತ್ ಆಫ್ ದ ಆರ್ಕ್ ಎ ಬಿ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ ಥೀಟಾ ಡಿವೈಡೆಡ್ ಬೈ 360 ಡಿವೈಡ್ ಇಂಟು 2πr ಆಗಿರ್ತೈತಿ. ನಂತರ ದಟ್ ಏರಿಯಾ ಆಫ್ ದ ಸರ್ಕಲ್. ಓಕೆ, ಸೊ ಏರಿಯಾ ಆಫ್ ದ ಸರ್ಕಲ್ ಏನಾಗಿರ್ತೈತಿ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಸೊ ನಮ್ಗೆ ಆಲ್ರೆಡಿ ಇದು ಗೊತ್ತದ. ಪೈ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 22/7 ಆಗಿರ್ತೈತಿ. ಸೊ ಒಂದೊಂದು ಟೈಮ್ನಾಗ ಏನಪ್ಪಾ ಅಂತಂದ್ರೆ ಅದನ್ನ 3.14 ಅಂತಾನು ನಾವು ತಗೋತೀವಿ. ಇದ್ರೊಳಗ ಲೆಕ್ಕದೊಳಗ ನಮ್ಗೆ ಮೆನ್ಷನ್ ಮಾಡಿರ್ತಾರೆ ಇದು ಈ ವ್ಯಾಲ್ಯೂ 22/7 ತಗೋಬೇಕಾ 3.14 ತಗೋಬೇಕಾ ಅಂತ ನಮ್ಗೆ ಲೆಕ್ಕದೊಳಗ ಮೆನ್ಷನ್ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ನಾವು ತಗೊಂಡು ಲೆಕ್ಕ ಮಾಡಬಹುದು. ಓಕೆ, ರೈಟ್. ಸೊ ಈಗ ಏನಪ್ಪಾ ಅಂತಂದ್ರೆ ದಟ್ ಇದು ಏರಿಯಾ ಆಯ್ತು. ನಂತರ ನಮ್ಗೆ ಇನ್ನೊಂದು ಇಲ್ಲಿ ಮಿಸ್ ಆಗ್ಲಿಕ್ಕತ್ತಲ್ರಿ, ಏನ್ರಿ? ಹಂಗಂದ್ರೆ ದಟ್ ಈ ಎರಡು ರೇಡಿಯಸ್ ಮತ್ತು ಈ ಆರ್ ನಡಬರ್ಕಿರುವಂತ ಜಾಗ ನಾವೇನ್ ಕರಿತೀವ್ರಿ, ಸೆಕ್ಟರ್ ಅಂತ ಕರಿತೀವಿ ಅಂತ ನೋಡಿದ್ವಿ. ಸೊ ಆ ಸೆಕ್ಟರ್ದ ಏರಿಯಾ ಏನಾಗಿರ್ತೈತಿ ಅಂತಂದ್ರೆ ದಟ್ ಏರಿಯಾ ಆಫ್ ಸೆಕ್ಟರ್ ಏನ್ರಿ ಅದು ಎ ಓ ಬಿ. ಇಲ್ಲ ನಾವೇನಪ್ಪಾ ಅಂದ್ರೆ ಒಂದು ಇದನ್ನ ಲೆಟರ್ ತಗೊಳ್ಳೋಣ ಅಂತ. ದಟ್ ಎ ಓ ಬಿ ಪಿ ಓ ಪಿ ಎ ಓ ಎ ಬಿ ಪಿ ಎ. ಸೊ ಇದ್ರ ಸೆಕ್ಟರ್ ಏನಾಗಿರ್ತೈತಿ ಅಂತಂದ್ರೆ ದಟ್ ಇದು ಏನಪ್ಪಾ ಅಂದ್ರೆ ಆಂಗಲ್ ಥೀಟಾ ಮಾಡ್ಲಿಕ್ಕೆ ಅಂದ್ರೆ ಇದು 360ಗೆ ಥೀಟಾ ಡಿಗ್ರಿ ಆಗಿರ್ತೈತಿ. ಟೋಟಲ್ ಏರಿಯಾಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಸೂತ್ರ ನಮ್ದು ಇದು ಬಂದಿರ್ತೈತಿ. ಸೊ ಇದು ಆರ್ ಸೂತ್ರ ಥೀಟಾ ಡಿವೈಡ್ ಬೈ 360 ಇಂಟು 2πr. ಆ ನಂತರ ಏರಿಯಾ ಸೆಕ್ಟರ್ ಫಾರ್ಮುಲಾ ಏನಾಗಿರ್ತೈತಿ ಅಂದ್ರೆ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ಸೊ ನಂತರ ಇದ್ರ ಜೊತೆಗೆ ನಾವು ಇನ್ನೊಂದು ಬರ್ತೈತಿ. ಅದೇನಪ್ಪಾ ಅಂತಂದ್ರೆ ದಟ್ ಏರಿಯಾ ಆಫ್
ಸೆಗ್ಮೆಂಟ್. ಓಕೆ, ದಟ್ ಸೆಗ್ಮೆಂಟ್ ಅಂದ್ರೆ ಏನ್ರಿ, ದಟ್ ಇದು ಏನಂತಂದ್ರೆ ಸೆಗ್ಮೆಂಟ್ ಆಗಿರ್ತೈತಿ. ಸೊ ಇದು ಸೆಂಟರ್ ಓ ಅಂತ ಅನ್ಕೊಂಡ್ವಿ ಅಂತಂತಂದ್ರೆ ದಟ್ ಇಲ್ಲಿ ಇದು ಎ ಬಿ ಅನ್ನೋದು ಇದು ಕಾರ್ಡ್ ಆಗಿರ್ತೈತಿ, ಇದೇನಪ್ಪಾ ಅಂತಂದ್ರೆ ಆರ್ಕ್ ಆಗಿರ್ತೈತಿ. ಸೊ ಇಲ್ಲಿ ಪಿ ಅಂತ ಲೆಟರ್ ತಗೊಳ್ಳೋಣ. ಇದು ಆಂಗಲ್ ಏನಾಗಿರ್ಲಿ ಅಂತಂದ್ರೆ ಥೀಟಾ ಆಗಿರ್ಲಿ, ಈ ಆಂಗಲ್ ಏನಾಗಿರ್ಲಿ ಥೀಟಾ ಆಗಿರ್ಲಿ. ಸೊ ಹಂಗಂದ್ರೆ ದಟ್ ಈ ಏರಿಯಾ ಇಲ್ಲಿ ಎ ಬಿ ಪಿ ಈ ಒಂದು ಸೆಕ್ಟರ್ ಏರಿಯಾ ಇದು ಸಾರಿ ಸೆಗ್ಮೆಂಟ್ ಏರಿಯಾ ಏನಾಗಿರ್ತೈತಿ ಅಂತಂದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಎ ಪಿ ಬಿ ಈಸ್ ಈಕ್ವಲ್ ಟು, ಸೊ ಇದು ಇದ್ರ ಸೆಗ್ಮೆಂಟ್ ಏನಾಗುತ್ತೆ ಅಂದ್ರೆ ಟೋಟಲ್ ಎ ಒ ಬಿ ಪಿ ಎ, ಈ ಟೋಟಲ್ ಸೆಕ್ಟರ್ ಏರಿಯಾ ಒಳಗೆ ಈ ಟ್ರಯಾಂಗಲ್ ಒ ಎ ಬಿ ಟ್ರಯಾಂಗಲ್ ಏರಿಯಾ ಕಳೆದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಈ ಸೆಗ್ಮೆಂಟ್ ಏರಿಯಾ ಸಿಕ್ಕಿರ್ತೈತಿ. ಸೊ ನಾ ಡೈರೆಕ್ಟ್ ಆಗಿ ಇದನ್ನ ಬರೆದು ಬಿಡ್ತೇನ್ರಿ, ಏನ್ರಿ ಏರಿಯಾ ಆಫ್ ಸೆಕ್ಟರ್ ಒ ಎ ಪಿ ಬಿ ಎ ಒ ಎ ಬಿ ಪಿ ಒ ಎ ಪಿ ಸಾರಿ ಒ ಎ ಪಿ ಬಿ ಎ ಇಲ್ಲೇ ಬರ್ಕೊಂಡಿದ್ದೆ ನೋಡ್ರಿ, ಒ ಎ ಪಿ ಬಿ ಎ ಒ ಎ ಪಿ ಬಿ ಎ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಈ ಒಂದು ಸೆಕ್ಟರ್ ಏರಿಯಾ ಒಳಗ ಈ ಟ್ರಯಾಂಗಲ್ ಏರಿಯಾ ಕಳೆದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಸೆಗ್ಮೆಂಟ್ ಏರಿಯಾ ಬಂದಿರ್ತೈತಿ. ಓಕೆ, ಸರ್ಕಲ್ ಸಂಬಂಧಪಟ್ಟಂಗ ನಮಗೇನಪ್ಪಾ ಅಂತಂದ್ರೆ ದಟ್ ಮೆನ್ಸುರೇಷನ್ ಟಾಪಿಕ್ ಏನಾದ್ರು ಬಂತಂದ್ರೆ ಸರ್ಕಲ್ ಸಂಬಂಧಪಟ್ಟಂಗ ಈ ಫಾರ್ಮುಲಾ ನಮ್ಗೆ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾವ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಸರ್ಕಲ್ ಗೆ ಸಂಬಂಧಿಸಿದಂತಹ ಥಿಯರಿ ಪಾರ್ಟ್ ಆಗಿತ್ರಿ. ದಟ್ ಮುಂದಿನ ವಿಡಿಯೋದೊಳಗ ಸರ್ಕಲ್ಸ್ ಮೇಲೆ ಕೇಳಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ. ಓಕೆ ರೈಟ್, ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ನಿಮ್ಗೆ ಇನ್ನೂ ಡೌಟ್ಸ್ ಇದಾವ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ದಟ್ ನಾನು ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೇನೆ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ. ದಟ್ ಹೆಚ್ಚು ಮಾರ್ಕ್ಸ್ ತಗೊಂಡು ದಟ್ ಈ ಎಕ್ಸಾಮ್ ಅನ್ನ ಎಲ್ಲರೂ ಕ್ವಾಲಿಫೈ ಆಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.